ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮನಮೋಹನ್ ಸಿಂಗ್ ಅವರನ್ನ ಕಳ್ಕೊಂಡ ಶೋಕಾಚರಣೆಯಲ್ಲಿ ಇಡೀ ದೇಶ ಮುಳುಗಿರೋ ಹೊತ್ತಲ್ಲಿ 7 ದಿನಗಳ ಶೋಕಾಚರಣೆ ಅಧಿಕೃತ ಸರ್ಕಾರದಿಂದನೇ ಘೋಷಣೆಯಾಗಿರೋ ಹೊತ್ತಲ್ಲಿ ರಾಹುಲ್ ಗಾಂಧಿ ಅವರು ಎಂಥ ಕೆಲಸ ಮಾಡಿದ್ರು ಅಂತ ಈಗ ಬಿಜೆಪಿ ಮುಗಿಬೀಳ್ತಿದೆ. ಬಿಜೆಪಿ ಭರ್ಜರಿ ಅಸ್ತ್ರವೊಂದನ್ನು ಪ್ರಯೋಗಿಸಿದೆ. ಮನಮೋಹನ್ ಸಿಂಗ್ ಅವರ ಸ್ಮಾರಕ, ಅವರ ಅಂತಿಮ ವಿಧಿವಿಧಾನದ ವಿಚಾರದಲ್ಲೂ ಕೂಡ ರಾಜಕೀಯವನ್ನು ತೆಗೆದಂತಹ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅವರ ಅಸಲಿಯತ್ತು ಬಯಲಾಯ್ತಲ್ಲ ಕೊನೆಗೂ ಅಂತ ವಾಗ್ದಾಳಿ ನಡೆಸಿದ್ದು ಈಗ ಕೈ ಕಮಲದ ನಡುವೆ ಜಟಾಪಟಿಗೆ ಸಾಕ್ಷಿಯಾಗಿರೋದು. ಹಾಗಾದರೆ ರಾಹುಲ್ ಗಾಂಧಿ ಅವರು ಏನು ಮಾಡ್ತಿದ್ದಾರೆ ಈ ಹೊತ್ತಲ್ಲಿ? ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮನಮೋಹನ್ ಸಿಂಗ್ ಅವರ ವಿಚಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ಜಟಾಪಟಿ ಆಯಿತು. ಅವರ ಅಂತಿಮ ವಿಧಿವಿಧಾನ ಸ್ಥಳ ನಿಗದಿ ಮಾಡೋ ವಿಚಾರದಲ್ಲೆಲ್ಲ ರಾಹುಲ್ ಗಾಂಧಿ ಕಾಂಗ್ರೆಸ್ ವಾಗ್ದಾಳಿ ನಡೆಸಿದ್ದು, ಬಿಜೆಪಿ ಅದಕ್ಕೆ ತಿರುಗೇಟು ಕೊಟ್ಟಿದ್ದೆಲ್ಲ ಗಮನಿಸಿದ್ದೀವಿ. ರಾಜಕೀಯ ಇಂಥ ವಿಚಾರದಲ್ಲೂ ರಾಜಕೀಯ ತೆಗೆಯೋದು ಕಾಂಗ್ರೆಸ್ಗೆ ರೂಢಿ ಆಗಿಬಿಟ್ಟಿದೆ ಅಂತೆಲ್ಲ ಬಿಜೆಪಿ ಕೌಂಟರ್ ಮಾಡ್ತು. ಈ ಹೊತ್ತಲ್ಲೇ ಬಿಜೆಪಿಗೆ ಸಿಕ್ಕಿರುವ ಅಸ್ತ್ರ ಸರ್ಕಾರದಿಂದ ಅಧಿಕೃತ 7 ದಿನಗಳ ಶೋಕಾಚರಣೆ ಇದೆ. ದೇಶವ್ಯಾಪಿ ಒಂದು ಬೇಸರ ಮನೆ ಮಾಡಿದೆ ಮನಮೋಹನ್ ಸಿಂಗ್ ಅವ್ರನ್ನ ಕಳ್ಕೊಂಡಿರೋದಕ್ಕೆ. ಎಂತಹ ಕೊಡುಗೆ ಕೊಟ್ಟಂತಹ ಮಾಜಿ ಪ್ರಧಾನಿ ನಮ್ಮನ್ನು ಅಗಲಿದ್ದಾರಲ್ಲ ಅನ್ನೋ ಒಂದು ಬೇಸರ ಆವರಿಸ್ಕೊಂಡಿರೋ ಹೊತ್ತಲ್ಲಿ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹಾರಿದ್ದಾರೆ ಹೊಸ ವರ್ಷಾಚರಣೆಗೆ ಅಂತ ಈಗ ಬಿಜೆಪಿ ತಿಳಿದಿರೋದು. ಮನಮೋಹನ್ ಸಿಂಗ್ ಅವರ ಮಾಧ್ಯಮ ಸಲಹೆಗಾರರ ಪುಸ್ತಕ, ರಾಹುಲ್ ಗಾಂಧಿ ಅವರ ಕಾರಣದಿಂದಾಗಿ ಮನಮೋಹನ್ ಸಿಂಗ್ ಮನನೊಂದಿದ್ರು, ಸೋನಿಯಾ ಗಾಂಧಿ ಅವರು ಹೇಗೆ ಅವರ ಕೈಗಳನ್ನು ಒಂದು ರೀತಿಯಲ್ಲಿ ಕಟ್ಟಿದ್ರು ಅನ್ನೋ ವಿಚಾರಗಳೇ ಹೆಚ್ಚು ಚರ್ಚೆ ಆಯಿತು. ಯಾವ ರೀತಿ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ದೇಶದ ಪ್ರಗತಿಗೆ ದೊಡ್ಡ ಕೊಡುಗೆ ಕೊಟ್ಟರು ಮನಮೋಹನ್ ಸಿಂಗ್ ಅಂತಾನೆ ಚರ್ಚೆ ಆಯ್ತಲ್ವ. ಈಗ ಅವರ ಸಾವಿನ ಬಳಿಕ ಕೂಡ ಒಂದು ಬೇಸರ ಇಲ್ಲ ಇವ್ರಿಗೆ ನೋಡಿ ಅಂತ ಬಿಜೆಪಿ ಮುಗಿಬೀಳ್ತಾ ಇರೋದು. ಏನಂತ? ನ್ಯೂ ಇಯರ್ ಪಾರ್ಟಿ ಮಾಡೋದಕ್ಕೆ ವಿಯೆಟ್ನಾಂಗೆ ಹಾರಿದ್ದಾರೆ ರಾಹುಲ್ ಗಾಂಧಿ. ನೋಡಿ, ಇದೇ ಇವ್ರಿಗಿರುವಂಥ ಗೌರವ. ಹೇಳಿ ಕೇಳಿ ಸಿಖ್ ಸಮುದಾಯದ ಮೇಲೆ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅವ್ರಿಗಿರುವ ಗೌರವ ಏನು ಅಂತ ನಾವು ಹೇಳಬೇಕಾ ಅಂತ ಹೇಳ್ತಾ ಇದ್ದಾರೆ. ಯಾವತ್ತೂ ಮರೆಯೋಕ್ಕಾಗಲ್ಲ. ಇಂದಿರಾ ಗಾಂಧಿ ಅವರು ಸಿಖ್ಖರ ಪುಣ್ಯ ಸ್ಥಳವನ್ನು ಅಪವಿತ್ರಗೊಳಿಸಿದ್ದು ಮರೆಯೋಕೆ ಸಾಧ್ಯವೇ ಅಂತ ಪ್ರಶ್ನೆ ಮಾಡಿ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಟಾಪಟಿ ಕಾರಣ ಆಗಿದೆ. ಕಾಂಗ್ರೆಸ್ನ ಕೆಲವು ನಾಯಕರೆಲ್ಲ ಅದಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಮಣಿಕಂ ಠಾಕೂರ್ ಎಲ್ಲ ಆನ್ಸರ್ ಮಾಡಿದ್ದಾರೆ. ಅವರು ಪ್ರೈವೇಟ್ ಟ್ರಿಪ್, ಅದು ನಿಮ್ಗೇನು ಸಮಸ್ಯೆ? ಖಾಸಗಿಯಾಗಿ ಅವ್ರಿಗೊಂದು ಜೀವನ ಇಲ್ವಾ? ಹೊಸ ವರ್ಷದಲ್ಲಾದರೂ ನಿಮ್ಗೆ ಬುದ್ಧಿ ಬರಲಿ 2025ರಲ್ಲಾದರೂ ಅಂತ ಬಿಜೆಪಿಗೆ ತಿರುಗೇಟು ಕೊಟ್ಟಿರೋದು ಇದೆಲ್ಲ ಆಗ್ತಾ ಇದೆ. ಸೊ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಗೆ ಮನಮೋಹನ್ ಸಿಂಗ್ ಅವರ ಮೇಲೆ ಆವತ್ತಿದ್ದ ಪ್ರೀತಿ ಗೌರವನೂ ಅಷ್ಟೇ, ಇವತ್ತಿರೋದು ಅಷ್ಟೇ ನೋಡಿ ಅಂತ ಈಗ ಬಿಜೆಪಿಗೆ ರಾಹುಲ್ ಗಾಂಧಿ ಅವರ ವಿರುದ್ಧ ಸಿಕ್ಕಿರುವಂಥ ಅಸ್ತ್ರ ಇದು. ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಟಾಪಟಿ ಕಾರಣ ಆಗಿದೆ. ಕಾಂಗ್ರೆಸ್ನ ಕೆಲವು ನಾಯಕರೆಲ್ಲ ಅದಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಮಣಿಕಂ ಠಾಕೂರ್ ಎಲ್ಲ ಆನ್ಸರ್ ಮಾಡಿದ್ದಾರೆ. ಅವರು ಪ್ರೈವೇಟ್ ಟ್ರಿಪ್, ಅದು ನಿಮ್ಗೇನು ಸಮಸ್ಯೆ? ಖಾಸಗಿಯಾಗಿ ಅವ್ರಿಗೊಂದು ಜೀವನ ಇಲ್ವಾ? ಹೊಸ ವರ್ಷದಲ್ಲಾದರೂ ನಿಮ್ಗೆ ಬುದ್ಧಿ ಬರಲಿ 2025ರಲ್ಲಾದರೂ ಅಂತ ಬಿಜೆಪಿಗೆ ತಿರುಗೇಟು ಕೊಟ್ಟಿರೋದು ಇದೆಲ್ಲ ಆಗ್ತಾ ಇದೆ. ಸೊ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಗೆ ಮನಮೋಹನ್ ಸಿಂಗ್ ಅವರ ಮೇಲೆ ಆವತ್ತಿದ್ದ ಪ್ರೀತಿ ಗೌರವನೂ ಅಷ್ಟೇ, ಇವತ್ತಿರೋದು ಅಷ್ಟೇ ನೋಡಿ ಅಂತ ಈಗ ಬಿಜೆಪಿಗೆ ರಾಹುಲ್ ಗಾಂಧಿ ಅವರ ವಿರುದ್ಧ ಸಿಕ್ಕಿರುವಂಥ ಅಸ್ತ್ರ. ರಾಹುಲ್ ಗಾಂಧಿ ಅವರ LOP ಡೆಫಿನೇಷನ್ನೇ ಚೇಂಜ್ ಮಾಡಿದ್ದಾರೆ ಅಂತ ಬಿಜೆಪಿ ಈಗ ರಾಹುಲ್ ಗಾಂಧಿ ಕಾಲೆಳಿತಿರೋದು. LOP ಅಂದರೆ ಪ್ರತಿಪಕ್ಷ ನಾಯಕ ಅಲ್ಲ, ಪರ್ಯಟನೆಯ ನಾಯಕ, ಅಂದರೆ ಪ್ರಪಂಚ ಸುತ್ತಕೊಂಡಿರೋ ನಾಯಕ ಅಂತ ರಾಹುಲ್ ಗಾಂಧಿ ಅವರತ್ತ ಬಾಣ ಬಿಟ್ಟಿದ್ದು ಮನಮೋಹನ್ ಸಿಂಗ್ ಅವರ ನಿಧನದಿಂದಾಗಿ. ಪಾಪ ಇವ್ರಿಗೊಂದು ಬೇಸರ ಕೂಡ ಕಾಣಿಸ್ತಿಲ್ವಲ್ಲ. ಹೊಸ ವರ್ಷದ ಪಾರ್ಟಿ ಮಾಡೋಕೆ ತೆರಳಿದ್ದಾರೆ. ಹಿಂದೆಲ್ಲ ಇದು ನಮಗೆ ನೋಡಿರೋದೇ, ಹೊಸದೇನೂ ಅಲ್ಲ ಬಿಡಿ ಅಂತ ಹೇಳ್ತಿದ್ದಾರೆ. ಅಂದರೆ 26/11 ಗಂಭೀರವಾದಂಥ ಘಟನೆ, ಅಂಥದ್ದೊಂದು ದಾಳಿ ಇಡೀ ದೇಶವನ್ನು ಕಂಗಾಲು ಮಾಡಿದ ಹೊತ್ತಲ್ಲೇ ರಾಹುಲ್ ಗಾಂಧಿ ಅವರು ಪಾರ್ಟಿ ಮಾಡ್ತಿದ್ರು ಅಂತ ಬಿಜೆಪಿ ಆರೋಪ ಮಾಡಿರೋದು. ಈಗ ಅದೇ ರೀತಿ ವಿದೇಶಕ್ಕೆ ಹಾರಿದ್ದಾರೆ ಅಂತ ಹೇಳ್ತಾ ಇದೆ ಮೀಡಿಯಾ ರಿಪೋರ್ಟ್ಸ್ ಆಧಾರದಲ್ಲಿ ಹೇಳೋದಾದರೆ. ರಾಹುಲ್ ಗಾಂಧಿ ಅವರು ಪಾಪ ಈ ರೀತಿ ಪಾರ್ಟಿ ಮೂಡಲಿದ್ದಾರಾ ಅಂತ ತಿರುಗೇಟು ಕೊಡ್ತಿದ್ದಾರೆ. ಕಾಂಗ್ರೆಸ್ ಕೂಡ ಬೇರೆಯವರ ಖಾಸಗಿ ವಿಚಾರಗಳನ್ನೇ ಎತ್ತಿ ನೀವು ರಾಜಕಾರಣ ಮಾಡೋದನ್ನು ಮೊದಲು ಬಿಡಿ, 2025ರಲ್ಲಾದರೂ ನಿಮಗೆ ಒಂದು ಒಳ್ಳೆ ಬುದ್ಧಿ ಕೊಡಲಿದೆ ಇವರು ಅನ್ನೋ ರೀತಿಯಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಇತ್ತೀಚೆಗೆ ನಾವು ಗಮನಿಸಿದ್ದೀವಿ ರಾಹುಲ್ ಗಾಂಧಿ ಅವರ ವಿದೇಶ ಪ್ರವಾಸಗಳು ಆಗಾಗ ಈ ರೀತಿ ಸದ್ದು ಮಾಡ್ತಾನೆ ಇರುತ್ತೆ. राहुल गांधी के समय पर LOP का मतलब लीडर ऑफ ऑपोजिशन नहीं, बल्कि लीडर ऑफ पर्यटन और लीडर ऑफ पार्टी बन चुका है। एक संवैधानिक पद को इन्होंने नेता प्रतिपक्ष से बदलकर लीडर ऑफ पार्टी और लीडर ऑफ पर्यटन बना रखा है।
आज जब देश पूर्व प्रधानमंत्री मनमोहन सिंह जी के दुखद निधन पर राष्ट्रीय शोक आज भी मना रहा है, देश की ओर से, देश की सरकार की ओर से ये घोषणा की गई कि 7 दिन का राष्ट्रीय शोक मनाया जाएगा, तब देश में रहते हुए प्रधानमंत्री मनमोहन सिंह जी के इस दुखद निधन पर अपना शोक प्रकट करने के बदले, जैसे कि राहुल गांधी से अपेक्षित है, मीडिया के माध्यम से खबर यह आ रही है कि राहुल गांधी पर्यटन और पार्टी के लिए निकल चुके हैं। वैसे राहुल गांधी और पार्टी, राहुल गांधी और विदेशी पर्यटन, ये अब बहुत ही सामान्य बात बन चुकी है। याद होगा आपको कि जब 26/11 जैसा हमला मुंबई पर हुआ था, तब भी अखबारों में छपा था कि कैसे राहुल गांधी रात भर नाच गाना पार्टी कर रहे थे। और आज भी उनको डॉक्टर मनमोहन सिंह जी से या उनके सम्मान को लेकर कोई ज्यादा चिंता नहीं है, केवल सम्मान और श्रद्धांजलि पर सियासत करनी थी। ಈಗ ಸಮಯ ಬೇರೆ ಅದಕ್ಕೆ ಪೂರಕವಾಗಿರೋದ್ರಿಂದ, ನಿಧನದ ಸಮಯದಲ್ಲಿ ಅವರು ಪ್ರಯಾಣ ಮಾಡಿದ್ದಾರೆ ಅನ್ನೋ ಆರೋಪ ಇರೋದ್ರಿಂದಾಗಿ ಬಿಜೆಪಿ ಮುಗಿ ಬೀಳ್ತಿದೆ. ನೋಡಿ, ಇಂಥವ್ರ ಬಾಯಲ್ಲಿ ಮೊನ್ನೆ ನಿಧನದ ಸಮಯದಲ್ಲಿ ಎಂತೆಂಥ ರಾಜಕಾರಣದ ಮಾತುಗಳು ಬಂದವು ನೋಡಿ ಅಂತ. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.